ಮತ್ತೆ ಶುರುವಾಗೋದಕ್ಕೆ ಮುಹೂರ್ತ ಫಿಕ್ಸ್ ಆಯ್ತು ರೀ. ಜನವರಿ 1ರಿಂದ ಶಾಲೆ ಶುರು. ಮೊದಲ ಹಂತದಲ್ಲಿ 10-12ನೇ ತರಗತಿ ಸ್ಟಾರ್ಟ್. ಸೊ ಶಾಲೆ ಶುರು. ಇದುವರೆಗೆ ಯಾವಾಗ ಅಂತ ಗೊತ್ತಿರಲಿಲ್ಲ, ಈಗಂತೂ ಡೇಟ್ ಗೊತ್ತಾಗೋಯ್ತು. ಜನವರಿ 1ನೇ ತಾರೀಕಿಂದ ಶಾಲೆಗಳು ಆರಂಭ ಆಗುತ್ತೆ. SSLC ಮತ್ತು ದ್ವಿತೀಯ PUC ತರಗತಿಗಳು ಆರಂಭ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ನ ಕೊಡಲಾಗಿದೆ. ಮೊದಲ ಹಂತದಲ್ಲಿ 10 ಮತ್ತು 12ನೇ ತರಗತಿ ನಿಧಾನವಾಗಿ ಶುರುವಾಗುತ್ತೆ. ಉಳಿದ ಶಾಲೆಗಳ ನಿರ್ಧಾರವನ್ನು ಸಭೆ ಬಳಿಕ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ಕೊಂಡು ಆಮೇಲೆ ಶುರು ಮಾಡ್ತೀವಿ ಅಂತ. ಈಗ 10 ಮತ್ತು 12ನೇ ಕ್ಲಾಸ್ ಓದುತ್ತಿರುವವರಿಗೆ ಜನವರಿ 1ನೇ ತಾರೀಕಿನಿಂದ ಶಾಲೆಗಳು ಶುರುವಾಗ್ತಾ ಇದೆ. ಅವ್ರ ಕಾಲೇಜ್ಗಳಿಗೆ ಹೋಗಬೇಕು. ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡೋ ಬಗ್ಗೆ ರಾಜ್ಯ ಕೋವಿಡ್-19 ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂಥ ಸಲಹೆಗಳ ಬಗ್ಗೆ ಸುಮಾರು 1 ಗಂಟೆ ಕಾಲ ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿದವು. ಅವ್ರು ಕೊಟ್ಟಿರುವಂಥ ಸಲಹೆ 10 ಮತ್ತು 12ನೇ ತರಗತಿಯನ್ನು ಜನವರಿ ವಿದ್ಯಾಗಮ ಕಾರ್ಯಕ್ರಮವನ್ನು 6ರಿಂದ 9 ತರಗತಿಯವರೆಗೆ ಮಾಡ್ಬೋದು ಅಂತ ಅವರು ಕೊಟ್ಟಿದ್ದಾರೆ. ಎಲ್ಲರೂ ಅದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ವಿವರವಾದ ಮಾಹಿತಿಗಳನ್ನು ನಮ್ಮ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಕೊಡ್ತಾರೆ. ಈಗ 10-12ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ, ವಿದ್ಯಾಗಮ ಕಾರ್ಯಕ್ರಮ 6ರಿಂದ 9ನೇ ತರಗತಿವರೆಗೂ ಪ್ರಾರಂಭ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿಗಳಾದಂತಹ ಶಶಿಕುಮಾರ್ ನಮ್ಮ ಜೊತೆ ಈ ಕ್ಷಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಶಶಿಕುಮಾರ್ ಅವರೇ. ಒಂದಷ್ಟು ಆಗು ಹೋಗುಗಳ ನಡುವೆ, ಪರ ವಿರೋಧಗಳ ನಡುವೆ, ಮಾಡಬೇಕೋ ಬೇಡವೋ ಅನ್ನುವ ಚರ್ಚೆಗಳ ನಡುವೆ ಫೈನಲಿ 10 ಮತ್ತು 12ನೇ ಕ್ಲಾಸ್ ಜೊತೆಗೆ 9, 10, 6, 7, 8, 9 ಅವರಿಗೆ ವಿದ್ಯಾಗಮ ಇಷ್ಟನ್ನು ಕೂಡ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ ಮಾಡಿದ್ದಾರೆ. ಈಗ ನನ್ನ ಪ್ರಶ್ನೆ ಇಷ್ಟೇ, ಮಕ್ಕಳ ಸೇಫ್ಟಿ ದೃಷ್ಟಿಯನ್ನು ಇಟ್ಕೊಂಡು ಶಿಕ್ಷಣ ಸಂಸ್ಥೆಗಳು ಒಂದು ಕಡೆ, ಪೇರೆಂಟ್ಸ್ ಇನ್ನೊಂದು ಕಡೆ, ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಈ ಕ್ಷಣ? ಖಂಡಿತವಾಗ್ಲೂ ಹರೀಶ್ ಅವರೇ, ಇವತ್ತಿನ ದಿನ ಪಾಲಕ್ ಪೋಷಕರು ಮತ್ತೆ ಶಿಕ್ಷಣ ಸಂಸ್ಥೆ, ಶಿಕ್ಷಕರು ಮತ್ತೆ ಎಲ್ಲಾ ವ್ಯವಸ್ಥೆಗಳು, ಅದು ಆರೋಗ್ಯ ಇಲಾಖೆ ಇರಬಹುದು ಅಥವಾ ಸ್ಥಳೀಯ BBMP ಇರ್ಬೋದು, ಎಲ್ಲರ ಒಂದು ಜವಾಬ್ದಾರಿ ಮಗುವಿನ ಸುರಕ್ಷತೆಯ ಮೇಲೆ ಇದೆ, ಶಿಕ್ಷಕರ ಸುರಕ್ಷತೆ ಮೇಲಿದೆ. ಈಗಾಗಲೇ ನಮಗೆ ಅನ್ಬು ಕುಮಾರ್ ಅವರ ಒಂದು ಅಭಿಪ್ರಾಯ ಮತ್ತೆ ಅವರು ನಮಗೆ ಕೊಟ್ಟಂತ ಒಂದು ಧೈರ್ಯ ಏನಪ್ಪಾ ಅಂದ್ರೆ, ಆರೋಗ್ಯ ಇಲಾಖೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ತೀವಿ ಅಂತ. ಇವತ್ತು ಒಂದು ನಮಗೆ ಕನ್ಫ್ಯೂಷನ್ ಇದೆ, ಯಾರಿಗೂ ಕೋವಿಡ್ ಟೆಸ್ಟ್ ಅಗತ್ಯ ಇಲ್ಲ ಅಂತಕ್ಕಂಥದ್ದು, ಅಂದ್ರೆ ಯಾರಿಗಾರು ಸಿಂಪ್ಟಮ್ಸ್ ಇದ್ರೆ ಮಾತ್ರ ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇದು ಗೊಂದಲಮಯದ ಒಂದು ಹೇಳಿಕೆ ಅನ್ನಿಸ್ತು. ಯಾಕೆ ಅಂದ್ರೆ ಇವತ್ತು ನಾವು ಮಕ್ಕಳ ಸುರಕ್ಷತೆ ಮತ್ತೆ ಶಿಕ್ಷಕರ ಸುರಕ್ಷತೆ ಪ್ರಥಮ ಆದ್ಯತೆ ಇರಬೇಕು. ನಾಳೆ ಬಂದಾದ ಮೇಲೆ ನಾವು ಒಂದು ಸಮಸ್ಯೆಗೆ ಎದುರಾಗೋದ್ರ ಬದಲು ಮುಂಚಿತವಾಗಿ ಏನ್ ಕ್ರಮಗಳು ತೆಗೆದುಕೊಬೇಕು. SOP ಯಲ್ಲಿ ಅನೇಕ ನಾವು ಒಂದು 3 ತರದ ಪ್ಲಾನಿಂಗ್ ಕೇಳಿದ್ವಿ. A-B-C ಅಂತ. A ಅಲ್ಲಿ ಆಲ್ಟರ್ನೇಟಿವ್ ಡೇಸು, B ಅಲ್ಲಿ ಪಾಲಿ ಸಿಸ್ಟಮ್, C ಅಲ್ಲಿ ಆನ್ಲೈನ್ ಆಫ್ಲೈನ್. ಯಾವ್ಯಾವ ಶಿಕ್ಷಣ ಸಂಸ್ಥೆ ಅವರವರ ಅನುಕೂಲಕ್ಕೆ ತಕ್ಕ ಅದನ್ನ ಒಂದು ಪರಿಗಣಿಸಿ ಮಾಡಬಹುದು, ಅವರ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಅವರ ಅಂಕಿಅಂಶ ಅಂದ್ರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ. ಈ ರೀತಿಯಲ್ಲಿ ಚಾಯ್ಸ್ ಕೊಟ್ಟಾಗ ಶಿಕ್ಷಣ ಸಂಸ್ಥೆಗಳು ಬದ್ಧವಾಗಿರ್ತವೆ. ಶಿಕ್ಷಣ ಇಲಾಖೆ ಕೂಡ ತಾನು ಕೊಡ್ತಕ್ಕಂಥ SOP ತನ್ನ ಮನೆಯಲ್ಲಿ ಮತ್ತೆ ಖಾಸಗಿಯಲ್ಲಿ 2 ವಲಯದಲ್ಲೂ ಈಕ್ವಲ್ ಆಗಿ ಇರ್ಬೇಕಾಗತ್ತೆ. ನಾವು ಕೆಲ ರಿಯಾಯಿತಿಗಳನ್ನ ಕೇಳಿದ್ವಿ. ಇಂತಹ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾವ ರೀತಿ ಸಹಕಾರ ಮಾಡಬೇಕು, ಆರೋಗ್ಯ ಇಲಾಖೆ ಯಾವ ತರ ಸಹಕಾರ ಮಾಡಬೇಕು. ಒಂದು ಪ್ರಮುಖ ಇಲ್ಲಿ ಯಾವ್ದಾರ ಒಂದು ಮಗುಗೆ ಕೋವಿಡ್ ತಗಲ್ದಾಗ ಅದರ ಜವಾಬ್ದಾರಿ ಯಾರು ತೆಗೆದುಕೊಂತಾರೆ? ಪಾಲಕ್ ಪೋಷಕರು ಅಥವಾ ಶಿಕ್ಷಣ ಸಂಸ್ಥೆ, ಇವರಿಗೆ ಧೈರ್ಯ ಕೊಡ್ತಕ್ಕಂಥ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಜವಾಬ್ದಾರಿ ತೆಗೆದುಕೊಬೇಕು ಅನ್ನತಕ್ಕಂಥ ಆಗ್ರಹ ನಮ್ದಿತ್ತು. ಯಾಕೆ ಅಂದ್ರೆ ಇವತ್ತು ಒಂದು ಮಗುಗೆ ಪಾಸಿಟಿವ್ ಬಂದ್ರೆ ಆ ಎಲ್ಲಾ ಮಕ್ಕಳಿಗೆ ಮಾಡಿಸ್ಬೇಕಾ, ಎಲ್ಲಾರನ್ನು ಕ್ವಾರಂಟೈನ್ ಮಾಡ್ಬೇಕಾ, ಆ ತರಗತಿ ಕ್ವಾರಂಟೈನ್ ಮಾಡ್ಬೇಕಾ, ಇಡೀ ಸ್ಕೂಲ್ ಕ್ವಾರಂಟೈನ್ ಮಾಡ್ಬೇಕಾ? ಹಲವಾರು ಪ್ರಶ್ನೆಗಳು ಲಿಖಿತ ಮೂಲಕ ನಾವು ಶಿಕ್ಷಣ ಇಲಾಖೆಗೆ ಇಟ್ಟಿದ್ದೇವೆ. 2ನೇ ಅಂಶ, ಕೆರಿಕ್ಯುಲಮ್ ಮತ್ತೆ ಇವತ್ತೇನು ಪಠ್ಯ ಕಡಿತ ಮಾಡಬೇಕು, ಅದು ಅಧಿಕೃತವಾಗಿ ಆದೇಶ ಆಗ್ಬೇಕು. ಇದು ತ್ವರಿತಗತಿಯಲ್ಲಿ ಆಗ್ಬೇಕಾಗತ್ತೆ. ಈ ಎಲ್ಲಾ ಅಂಶಗಳು ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚು ಜವಾಬ್ದಾರಿಯಾಗಿ ಇವತ್ತಿನ ದಿನ ಅವರು ಕೇವಲ ಇರ್ತಕ್ಕಂಥ 10 ದಿನದಲ್ಲಿ ನಿಭಾಯಿಸ್ಬೇಕಾಗತ್ತೆ. ದಯಮಾಡಿ ಶಿಕ್ಷಣ ಇಲಾಖೆ ಗೊಂದಲವಿಲ್ಲದೆ ಶಿಕ್ಷಣ ಮಂತ್ರಿಗಳು ನೀವು ಕೂತ್ಕೊಂಡು ನಿಮ್ಮ ಅಧಿಕಾರಿಗಳು
ಕೆಲವರು ಅದ್ ಯಾವ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ತ್ವರಿತಗತಿಯಲ್ಲಿ ಇವೆಲ್ಲ ಮಾಡ್ಬೇಕು. ನಮ್ಮ ಸಲಹೆ ಸಹಕಾರಗಳನ್ನ ಲಿಖಿತ ಮೂಲಕ ಕೊಟ್ಟಿದೀವಿ, ಪರಿಗಣಿಸಿ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನತಕ್ಕಂಥದ್ದೇ ಕ್ಯಾಂಪ್ಸಿನ ಆಗ್ರಹ. ನಾವು ಬೆಂಬಲಿಸ್ತೇವೆ, ಸಪೋರ್ಟ್ ಮಾಡ್ತೇವೆ, ಕಾದು ನೋಡ್ತೇವೆ. ದಯವಿಟ್ಟು ತಾವುಗಳು ಒಂದು ಕಾರ್ಯಪ್ರಮುಖರಾಗ್ಲಿ ಅಂತ